ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಆರಂಭವಾಗಲಿದೆ. 10 ಗಂಟೆ 30 ನಿಮಿಷಕ್ಕೆ ಇದೇ ಒಂದು ಸ್ಥಳದಲ್ಲಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಈ ದೇವಸ್ಥಾನದ ಮುಂಭಾಗದಲ್ಲಿ ಅಂದ್ರೆ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಪುಷ್ಕರಣಿ ಇದೆ. ಅದರ ಪಕ್ಕದಲ್ಲಿ ಚಂದ್ರಮೌಳಿ ದೇವಸ್ಥಾನ ಕೂಡ ಇದೆ. ನಾವೇನು ಈ ಸ್ಥಳದಲ್ಲಿ ನಿಂತುಕೊಂಡಿದ್ದೇವೆ. ಇಲ್ಲಿ 16x16 ಅಂದ್ರೆ ಇದು ನಡುವಿನ ಪಾಯಿಂಟ್ ಅಂತ ಅನ್ಕೊಂಡ್ರು ಕೂಡ ಇಲ್ಲಿಂದ 16 ಈ ಭಾಗದಲ್ಲಿ 16 ಈ ಭಾಗದಲ್ಲಿ 16 ಈ ರೀತಿ ಇಲ್ಲಿ ಏನು ಉತ್ಖನನ ನಡೆಯಲಿದೆ. ಸುಮಾರು 3ರಿಂದ 4 ತಿಂಗಳ ಕಾಲವರೆಗೂ ಕೂಡ ಇಲ್ಲಿ ಉತ್ಖನನ ನಡೆಯಲಿದೆ ಅಂತ ಹೇಳಿ ಲಕ್ಕುಂಡಿ ಪ್ರಾಧಿಕಾರದ ಏನು ಆಯುಕ್ತರು ಕೂಡ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಇದರ ಹಿಂಭಾಗದಲ್ಲಿ ಟಂಕ ಶಾಲೆ ಇದೆ. ಅಲ್ಲಿ ನಾಣ್ಯಗಳನ್ನು ರೆಡಿ ಮಾಡ್ತಾ ಇದ್ರು ಅನ್ನುವ ಇದಿದೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಚಿನ್ನ ವೈಡೂರ್ಯಗಳು ಕೂಡ ಸಿಗಬಹುದು ಅಂತೇಳಿ ಇಲ್ಲಿ ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇರಬಹುದು. ಇದೇ ಒಂದು ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ನಾ ಮೆಟ್ಲ ಇಳಿದು ತೋರಿಸ್ತೀನಿ. ಏನಂತಂದ್ರೆ ಈ ಮೆಟ್ಲ ಅಂದ್ರೆ ಇಲ್ಲಿ ಈ ರೀತಿ ಸ್ಟೆಪ್ಗಳಿದ್ದಾವೆ, ಈ ರೀತಿ ಸ್ಟೆಪ್ಗಳಿದ್ದಾವೆ. ಒಳಗಡೆ ಗರ್ಭಗುಡಿ ಇದೆ. ನಾ ಏನಿಲ್ಲಿ ನಿಂತ್ಕೊಂಡಿದ್ದೀನಲ್ಲ, ಇದು ಸರಿ ಸಮಾನವಾಗಿ ಇಲ್ಲಿ ಉತ್ಖನನ ನಡೆಯುತ್ತೆ. ಅಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಅಂದ್ರೆ ಆ ಭಾಗದಲ್ಲಿ ಉತ್ಖನನ ನಡೆಯಲಿದೆ. ಇಷ್ಟೊಂದು ಪ್ರಮಾಣದ ಮಣ್ಣನ್ನು ಕೂಡ ತೆಗೆದ ನಂತರ ಇಲ್ಲಿ ಸಾಕಷ್ಟು ಏನು ನಿಧಿ ಸಿಗಬಹುದು ಎನ್ನುವ ಶಂಕೆ ಕೂಡ ಇದೆ. ಯಾಕಂತಂದ್ರೆ ಇದು ಪುರಾತನ ಕಾಲದ ದೇವಸ್ಥಾನ. ಇಲ್ಲಿ ಸುಮಾರು 15ರಿಂದ 20 ವರ್ಷಗಳ ಹಿಂದೆ ಈ ಒಂದು ಭಾಗದಲ್ಲಿ ಏನು ಉತ್ಖನನ ನಡೆಯಲಿದೆಯಲ್ಲ, ಈ ಒಂದು ಭಾಗದಲ್ಲಿ ಏನು ಇಲ್ಲಿರುವಂತಹ ಕೆರೆ ಮಣ್ಣನ್ನು ತೆಗೆದುಕೊಂಡ್ಬಂದು ಆ ಮಣ್ಣು ಹಾಕಿದ್ದಾರೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಮಣ್ಣು ಹಾಕಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಸ್ಥಳದಲ್ಲಿ ಉತ್ಖನನ ನಡೆಯಲಿದೆ. ಇಲ್ಲಿರುವಂತ ವಿದ್ಯಾವರ್ತಕ ಸಂಘಕ್ಕೆ ಸೇರಿದಂತ ಜಾಗ ಏನಿದೆ, ಇದನ್ನು ಇವಾಗ ಸರ್ಕಾರ ಖರೀದಿ ಮಾಡಿದೆ. ಅವರಿಗೆ ಸುಮಾರು 50 ಲಕ್ಷ ರೂಪಾಯಿ ಪರಿಹಾರ ಕೂಡ ಕೊಡಲಿದ್ದಾರೆ. ಈ ಹಂತಕ್ಕೆ ಇವರು ಕೂಡ ಕೊಡಲು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಜಾಗ ಕೂಡ ಇಲ್ಲೇ ಇದೆ, ಅದು ಕೋರ್ಟ್ನಲ್ಲಿ ಇರೋದ್ರಿಂದ ಆ ಜಾಗ ಇನ್ನೂ ಕೊಟ್ಟಿಲ್ಲ. ಆದರೆ ಇವಾಗ ಈ ಒಂದು ಪ್ರದೇಶದಲ್ಲಿ ಉತ್ಖನನ ನಡೆಯಲು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಏನು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇಲ್ಲಿ ಎಲ್ಲ ಕ್ಲೀನ್ ಮಾಡುವಂತ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಇವಾಗ ನಾನು ಇಲ್ಲಿ ಪುಷ್ಕರಣಿ ಏನಿದೆ, ಈ ಪುಷ್ಕರಣಿ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಪುಷ್ಕರಣಿಯ ಕೆಳಭಾಗ ಅಂದ್ರೆ ಇದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಇಲ್ಲಿ ನಾನು ನಿಂತ್ಕೊಂಡು ತೋರಿಸ್ತಾ ಇದ್ದೇನಲ್ಲ, ಇಷ್ಟು ಪ್ರಮಾಣದಲ್ಲಿ ಇಲ್ಲಿ ಉತ್ಖನನ ನಡೀತೈತೆ. ಅಂದ್ರೆ ಈ ಒಂದು ಪುಷ್ಕರಣಿಯಿಂದ ನೇರವಾಗಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಆ ದೇವಸ್ಥಾನಕ್ಕೆ ಹೋಗಲು ಮಾರ್ಗ ಇತ್ತು ಎನ್ನುವ ನಂಬಿಕೆ ಇದೆ. ಹೀಗಾಗಿ ಇಲ್ಲಿ ಪಕ್ಕದಲ್ಲೇ ಟಂಕಸಾಲಿ ಇದೆ. ಇವಾಗ ನಿಧಿ ಏನು ಸಿಕ್ಕಿದೆ, ರಿತ್ತಿ ಕುಟುಂಬ, ಅದು ಇಲ್ಲಿಂದ 250 ಮೀಟರ್ದಷ್ಟು ದೂರ ಇದೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಉತ್ಖನನ ನಡೆದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದ ವಜ್ರ, ವೈಡೂರ್ಯ, ಚಿನ್ನ, ಸಾಕಷ್ಟು ಪ್ರಮಾಣದ ಆಭರಣಗಳು ಕೂಡ ಸಿಗ್ತಾವೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಇಲ್ಲಿ ಉತ್ಖನನ ನಡೆಯಲಿದೆ. ಸುಮಾರು 25 ಲಕ್ಷ ರೂಪಾಯಿ ಲಕ್ಕುಂಡಿ ಪ್ರಾಧಿಕಾರ ಹಣ ಬಿಡುಗಡೆ ಮಾಡಿದೆ. ಇವಾಗ ಸುಮಾರು 3ರಿಂದ 4 ತಿಂಗಳ ಕಾಲವರೆಗೂ ಕೂಡ ಇಲ್ಲಿ ಉತ್ಖನನ ನಡೆಯಲಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಎಲ್ಲ ಏನು ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ನಾವು ನೋಡ್ತಾ ಇರೋದು ಇದು ಚಂದ್ರಮೌಳೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಹೈಟು ಮತ್ತು ನಾವು ನಿಂತುಕೊಂಡಂಥ ಹೈಟ್ ನೋಡಿದರೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಮಣ್ಣು ಹಾಕಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಇಷ್ಟೊಂದು ಪ್ರಮಾಣದ ತಗ್ಗು ಪ್ರದೇಶ ಏನಿದೆ, ಇಷ್ಟೊಂದು ಪ್ರಮಾಣದ ತಗ್ಗು ಪ್ರದೇಶದಲ್ಲಿರುವ ಮಣ್ಣನ್ನು ತೆಗೆದ್ರೆ ಈ ಭಾಗದಲ್ಲಿ ಸುಮಾರು 33 ಎಕರೆ ಅಂದ್ರೆ 33ರಷ್ಟು ಕೂಡ ಎಲ್ಲ ಕಡೆ ಇಲ್ಲಿ ಉತ್ಖನನ ಮಾಡಿದಾಗ ಮಾತ್ರ ಇಲ್ಲಿರುವಂತ ಖನಿಜ ಸಂಪತ್ತು, ಚಿನ್ನದ ಸಂಪತ್ತು ಸಿಗುವ ಲಕ್ಷಣಗಳು ಕೂಡ ಸಾಕಷ್ಟು ಇದಾವೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಆರಂಭವಾಗಲಿದೆ. 10 ಗಂಟೆ 30 ನಿಮಿಷಕ್ಕೆ ಇದೇ ಒಂದು ಸ್ಥಳದಲ್ಲಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಈ ದೇವಸ್ಥಾನದ ಮುಂಭಾಗದಲ್ಲಿ ಅಂದ್ರೆ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಪುಷ್ಕರಣಿ ಇದೆ. ಅದರ ಪಕ್ಕದಲ್ಲಿ ಚಂದ್ರಮೌಳಿ ದೇವಸ್ಥಾನ ಕೂಡ ಇದೆ.
ನಾವೇನು ಈ ಸ್ಥಳದಲ್ಲಿ ನಿಂತುಕೊಂಡಿದ್ದೇವೆ. ಇಲ್ಲಿ 16/16 ಅಂದ್ರೆ ಇದು ನಡುವಿನ ಪಾಯಿಂಟ್ ಅಂತ ಅನ್ಕೊಂಡ್ರು ಕೂಡ ಇಲ್ಲಿಂದ 16 ಈ ಭಾಗದಲ್ಲಿ 16 ಈ ಭಾಗದಲ್ಲಿ 16 ಈ ರೀತಿ ಇಲ್ಲಿ ಏನು ಉತ್ಖನನ ನಡೆಯಲಿದೆ. ಸುಮಾರು 3ರಿಂದ 4 ತಿಂಗಳ ಕಾಲವರೆಗೂ ಕೂಡ ಇಲ್ಲಿ ಉತ್ಖನನ ನಡೆಯಲಿದೆ ಅಂತ ಹೇಳಿ ಲಕ್ಕುಂಡಿ ಪ್ರಾಧಿಕಾರದ ಏನು ಆಯುಕ್ತರು ಕೂಡ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಇದರ ಹಿಂಭಾಗದಲ್ಲಿ ಟಂಕ ಶಾಲೆ ಇದೆ, ಅಲ್ಲಿ ನಾಣ್ಯಗಳನ್ನು ರೆಡಿ ಮಾಡ್ತಾ ಇದ್ರು ಅನ್ನುವ ಇದಿದೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಚಿನ್ನ ವೈಡೂರ್ಯಗಳು ಕೂಡ ಸಿಗಬಹುದು ಅಂತೇಳಿ ಇಲ್ಲಿ ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇರಬಹುದು. ಇದೇ ಒಂದು ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ನಾ ಮೆಟ್ಲ ಇಳಿದು ತೋರಿಸ್ತೀನಿ. ಏನಂತಂದ್ರೆ ಈ ಮೆಟ್ಲ ಅಂದ್ರೆ ಇಲ್ಲಿ ಈ ರೀತಿ ಸ್ಟೆಪ್ಗಳಿದ್ದಾವೆ, ಈ ರೀತಿ ಸ್ಟೆಪ್ಗಳಿದ್ದಾವೆ. ಒಳಗಡೆ ಗರ್ಭಗುಡಿ ಇದೆ. ನಾ ಏನಿಲ್ಲಿ ನಿಂತ್ಕೊಂಡಿದ್ದೀನಲ್ಲ, ಇದು ಸರಿ ಸಮಾನವಾಗಿ ಇಲ್ಲಿ ಉತ್ಖನನ ನಡೆಯುತ್ತೆ. ಅಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಅಂದ್ರೆ ಆ ಭಾಗದಲ್ಲಿ ಉತ್ಖನನ ನಡೆಯಲಿದೆ. ಇಷ್ಟೊಂದು ಪ್ರಮಾಣದ ಮಣ್ಣನ್ನು ಕೂಡ ತೆಗೆದ ನಂತರ ಇಲ್ಲಿ ಸಾಕಷ್ಟು ಏನು ನಿಧಿ ಸಿಗಬಹುದು ಎನ್ನುವ ಶಂಕೆ ಕೂಡ ಇದೆ. ಯಾಕಂತಂದ್ರೆ ಇದು ಪುರಾತನ ಕಾಲದ ದೇವಸ್ಥಾನ. ಇಲ್ಲಿ ಸುಮಾರು 15ರಿಂದ 20 ವರ್ಷಗಳ ಹಿಂದೆ ಈ ಒಂದು ಭಾಗದಲ್ಲಿ ಏನು ಉತ್ಖನನ ನಡೆಯಲಿದೆಯಲ್ಲ, ಈ ಒಂದು ಭಾಗದಲ್ಲಿ ಏನು ಇಲ್ಲಿರುವಂತಹ ಕೆರೆ ಮಣ್ಣನ್ನು ತೆಗೆದುಕೊಂಡ್ಬಂದು ಆ ಮಣ್ಣು ಹಾಕಿದ್ದಾರೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಮಣ್ಣು ಹಾಕಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಸ್ಥಳದಲ್ಲಿ ಉತ್ಖನನ ನಡೆಯಲಿದೆ. ಇಲ್ಲಿರುವಂತ ವಿದ್ಯಾವರ್ತಕ ಸಂಘಕ್ಕೆ ಸೇರಿದಂತ ಜಾಗ ಏನಿದೆ, ಇದನ್ನು ಇವಾಗ ಸರ್ಕಾರ ಖರೀದಿ ಮಾಡಿದೆ. ಅವರಿಗೆ ಸುಮಾರು 50 ಲಕ್ಷ ರೂಪಾಯಿ ಪರಿಹಾರ ಕೂಡ ಕೊಡಲಿದ್ದಾರೆ. ಈ ಹಂತಕ್ಕೆ ಇವರು ಕೂಡ ಕೊಡಲು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಜಾಗ ಕೂಡ ಇಲ್ಲೇ ಇದೆ, ಅದು ಕೋರ್ಟ್ನಲ್ಲಿ ಇರೋದ್ರಿಂದ ಆ ಜಾಗ ಇನ್ನೂ ಕೊಟ್ಟಿಲ್ಲ. ಆದರೆ ಇವಾಗ ಈ ಒಂದು ಪ್ರದೇಶದಲ್ಲಿ ಉತ್ಖನನ ನಡೆಯಲು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಏನು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇಲ್ಲಿ ಎಲ್ಲ ಕ್ಲೀನ್ ಮಾಡುವಂತ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಇವಾಗ ನಾನು ಇಲ್ಲಿ ಪುಷ್ಕರಣಿ ಏನಿದೆ, ಈ ಪುಷ್ಕರಣಿ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಪುಷ್ಕರಣಿಯ ಕೆಳಭಾಗ ಅಂದ್ರೆ ಇದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಇಲ್ಲಿ ನಾನು ನಿಂತ್ಕೊಂಡು ತೋರಿಸ್ತಾ ಇದ್ದೇನಲ್ಲ, ಇಷ್ಟು ಪ್ರಮಾಣದಲ್ಲಿ ಇಲ್ಲಿ ಉತ್ಖನನ ನಡೀತೈತೆ. ಅಂದ್ರೆ ಈ ಒಂದು ಪುಷ್ಕರಣಿಯಿಂದ ನೇರವಾಗಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನಕ್ಕೆ ಹೋಗಲು ಮಾರ್ಗ ಇತ್ತು ಎನ್ನುವ ನಂಬಿಕೆ ಇದೆ. ಹೀಗಾಗಿ ಇಲ್ಲಿ ಪಕ್ಕದಲ್ಲೇ ಟಂಕಸಾಲಿ ಇದೆ. ಇವಾಗ ನಿಧಿ ಏನು ಸಿಕ್ಕಿದೆ, ರಿತ್ತಿ ಕುಟುಂಬ ಅದು ಇಲ್ಲಿಂದ 250 ಮೀಟರ್ದಷ್ಟು ದೂರ ಇದೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಉತ್ಖನನ ನಡೆದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದ ವಜ್ರ, ವೈಡೂರ್ಯ, ಚಿನ್ನ, ಸಾಕಷ್ಟು ಪ್ರಮಾಣದ ಆಭರಣಗಳು ಕೂಡ ಸಿಗ್ತಾವೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಇಲ್ಲಿ ಉತ್ಖನನ ನಡೆಯಲಿದೆ. ಸುಮಾರು 25 ಲಕ್ಷ ರೂಪಾಯಿ ಲಕ್ಕುಂಡಿ ಪ್ರಾಧಿಕಾರ ಹಣ ಬಿಡುಗಡೆ ಮಾಡಿದೆ. ಇವಾಗ ಸುಮಾರು 3ರಿಂದ 4 ತಿಂಗಳ ಕಾಲವರೆಗೂ ಕೂಡ ಇಲ್ಲಿ ಉತ್ಖನನ ನಡೆಯಲಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಎಲ್ಲ ಏನು ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ನಾವು ನೋಡ್ತಾ ಇರೋದು ಇದು ಚಂದ್ರಮೌಳೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಹೈಟು ಮತ್ತು ನಾವು ನಿಂತುಕೊಂಡಂಥ ಹೈಟ್ ನೋಡಿದರೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಮಣ್ಣು ಹಾಕಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಇಷ್ಟೊಂದು ಪ್ರಮಾಣದ ತಗ್ಗು ಪ್ರದೇಶ ಏನಿದೆ, ಇಷ್ಟೊಂದು ಪ್ರಮಾಣದ ತಗ್ಗು ಪ್ರದೇಶದಲ್ಲಿರುವ ಮಣ್ಣನ್ನು ತೆಗೆದ್ರೆ ಈ ಭಾಗದಲ್ಲಿ ಸುಮಾರು 33 ಎಕರೆ ಅಂದರೆ 33ರಷ್ಟು ಕೂಡ ಎಲ್ಲ ಕಡೆ ಇಲ್ಲಿ ಉತ್ಖನನ ಮಾಡಿದಾಗ ಮಾತ್ರ ಇಲ್ಲಿರುವಂಥ ಖನಿಜ ಸಂಪತ್ತು, ಚಿನ್ನದ ಸಂಪತ್ತು ಸಿಗುವ ಲಕ್ಷಣಗಳು ಕೂಡ ಸಾಕಷ್ಟಿದ್ದಾವೆ.